ವೀಕ್ಷಕರೇ ನಮಸ್ಕಾರ ರೈತ ಮಿತ್ರೆ. ಈ ವಿಡಿಯೋದಲ್ಲಿ ಸೋನಾಲಿಕಾ DI42RX ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ಸಖತ್ ಕಂಡೀಷನ್, ಒಳ್ಳೆ ಬೆಲೆಯಲ್ಲಿ ಕೂಡ ಗಾಡಿ ಸಿಗ್ತಾ ಇದೆ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ. ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಇನ್ನು ನಿಮ್ದೇನಾದರೂ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದು ಯೂಟ್ಯೂಬರ್ದಾಗಿರುತ್ತೆ, ಗಾಡಿ ಓನರ್ದಲ್ಲ. ಓನರ್ ನಂಬರ್ ಏನಿದ್ರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಈ ನಂಬರ್ಗೆ ವಾಟ್ಸಪ್ಗೆ ಈ ರೀತಿ 4 ಸೈಡಿಂದ ನಾವು ಫೋಟೋಸ್ ಕಳಿಸ್ಕೊಡಿ ಸಾಕು. ನಾನೇ ನಿಮಗೆ ಕರೆ ಮಾಡಿ ಗಾಡಿ ಮಾಹಿತಿ ಎಲ್ಲ ತಗೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಗಾಡಿ ಮಾಹಿತಿ ಬಂದರೆ, ಗಾಡಿ ಬಂದು ಸೋನಾಲಿಕಾ DI42RX ಅಂತ 42 HP ಗಾಡಿ ಬರುತ್ತೆ. ಗಾಡಿದು ಮಾಡಲು 2020 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದೆ. ಪಾರ್ಟಿ 2ನೇ ಓನರು. ಈಗ ತಗೊಂಡ್ರೆ ನೀವು 3ನೇ ಓನರ್ ಆಗ್ತೀರಾ. ಅಂಡ್ ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕ್ ಇರುವಂಥ ಗಾಡಿ. ಇನ್ನು ಟೈರ್ಗಳು 4 ಕೂಡ ಒರಿಜಿನಲ್ಲು ಕೇಸಿಂಗ್ ಟೈರು, ಅದು ಕೂಡ ಶೋರೂಮ್ ಟೈರ್ಸೇ ಗಾಡಿಗಿದಾವೆ. ಗಾಡಿ ಜೊತೆ ಬಂದಿರುವಂಥ ಶೋರೂಮ್ ಟೈರ್ಸ್ಗಳು 4 ಕೂಡ. ರನ್ನಿಂಗ್ ಅವರ್ಸು ಜಸ್ಟ್ 2500 ಗಂಟೆ ರನ್ ಆಗಿದೆ ಅಂತ ಓನರ್ ಹತ್ರದ್ದು. 2500 ಗಂಟೆ ರನ್ ಆಗಿರುವಂಥ ಗಾಡಿ ಇದು. ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ, ಆಯಿಲ್ ಬ್ರೇಕ್ ಬರುತ್ತೆ. ಇನ್ನು ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಇಂಜಿನ್ ಮಾತ್ರನೇ ಮಾರಾಟಕ್ಕಿರೋದು. ಯಾವುದೇ ಸಾಮಾನುಗಳು ಗಾಡಿ ಜೊತೆ ಮಾರಾಟಕ್ಕಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದ್ದಾವೆ ಗಾಡಿಗೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆ್ಯಂಡ್ ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿದೆ. ಆ್ಯಂಡ್ ಯಾವುದೇ ಥರದ ಲೋನ್ ಕೂಡ ಇಲ್ಲ ಗಾಡಿ ಮೇಲೆ. ಇದು ಮಾರಾಟಕ್ಕಿರೋದು ಧಾರವಾಡ ಜಿಲ್ಲೆಯಲ್ಲಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಡೀಲರ್ ಹತ್ರ ಈ ಟ್ಯಾಕ್ಟರ್ ನಿಮಗೆ ಸಿಗುತ್ತೆ. ಇನ್ನು ಪ್ರೈಸ್ ಬಂದರೆ ಓನರ್ ಇದಕ್ಕೆ 4,25,000 ಹೇಳ್ತಿದ್ದಾರೆ. ಫೈನಲ್ ಅಲ್ಲ, ಇದು ಹೇಳ್ತಿರೋ ರೇಟು 4,20,000 ಒಮ್ಮೆ ನೀವು ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡ್ಕೊಳ್ಳಿ. ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹೇಳ್ತಿರೋದು 4,25,000. ನೋಡಿ, ನಿಮಗೆ ಗಾಡಿ ಓಕೆ ಆದ್ರೇ ತಗೊಳ್ಳಿ. ಇಲ್ಲ ಬೇರೆ ಯಾರಾದರೂ ತಗೊಳ್ಳೋರಿದ್ದರೆ, ಅವಶ್ಯಕತೆ ಇರೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಉಪಯೋಗ ಆಗುತ್ತೆ, ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ದಯವಿಟ್ಟು ಬೇರೆ ರೈತರಿಗೆ ತಗೊಳ್ಳೋರಿಗೆ ಉಪಯೋಗ ಆಗುತ್ತೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.